ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಸೋನು ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರೀತಿ zodiac ಫುಡ್ ಪ್ರೊಸೆಸರಿಂದ ಚಪಾತಿ ಹಿಟ್ಟನ್ನು ಯಾವ ಥರ ಕಲಿಸೋದು ಅಂತ ಈ ವಿಡಿಯೋ ಮೂಲಕ ತೋರಿಸ್ತೀನಿ, ನೋಡಿ. ಫಸ್ಟು ಇನ್ಸೈಡ್ ಇವಾಗ ಫುಡ್ ಪ್ರೊಸೆಸರ್ ಸೆಟ್ ಮಾಡ್ಕೋಬೇಕು. ಒಳಗಡೆ ಈ ಬ್ಲೇಡ್ ಹಾಕಬೇಕು. ನೀವು ಚಪಾತಿ ಹಿಟ್ಟು ಕಲಿಸೋವಾಗಲೆಲ್ಲ ಅದೇ ಬ್ಲೇಡ್ ಯೂಸ್ ಮಾಡಬೇಕು. ಈಗ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಮೆಜರ್ ಮಾಡಿನೂ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಹಾಕ್ಬೋದು. ಈಗ ಹಿಟ್ಟು ಹಾಕ್ಕೊಂಡಾಯ್ತು. ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ಮೇಲೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಕ್ಲೋಸ್ ಮಾಡಬೇಕು. ಮತ್ತು ಕ್ಯಾಪ್ ಹಾಕಬೇಕು, ಇಲ್ಲಾಂದರೆ ಹಿಟ್ಟು ಹೊರಗಡೆ ಬಂದುಬಿಡುತ್ತೆ. ಇದು ಗೇರ್ ಅಟ್ಯಾಚ್ಮೆಂಟ್. ಇದನ್ನು ಮಿಕ್ಸಿಗೆ ಈ ರೀತಿಯಾಗಿ ಫಿಕ್ಸ್ ಮಾಡಬೇಕು. ಅದನ್ನು ಹಾಕಿದ ಮೇಲೇ ಫುಡ್ ಪ್ರೊಸೆಸರ್ನ ಕೂರ್ಸೋಕ್ಕಾಗೋದು. ಈಗ ಸ್ವಿಚ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಪಲ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದೇ ಸೆಟ್ಟಿಂಗಲ್ಲೇ ಆನ್ ಮಾಡಬೇಕು. ಈಗ ನೋಡಿ, ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಒಂದೇ ಸರಿ ಹಾಕಕ್ಕೆ ಹೋಗಬೇಡಿ. ಹಿಟ್ಟು ಯಾವ ಹದಕ್ಕೆ ಬರ್ತಾ ಇದೆ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾಯಿದೆ, ಕಾಣಿಸ್ತಾ ಇದೆಯಲ್ಲ. ಸ್ವಲ್ಪ ಹಾಕಿದರೆ ಬೇಗನೆ ಆಗಿಬಿಡುತ್ತೆ. ನಾನು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡಿದ್ದೆ. ಈಗ ಇದರಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಹಿಟ್ಟು ಅಂಟ್ಕೋಬಾರ್ದು ಅಂತ ಎಣ್ಣೆ ಹಾಕೋದು. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಓಪನ್ ಮಾಡಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಅಂತ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳು ಅನಿಸಿದರೆ ಇನ್ನು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. 1 ನಿಮಿಷ ನಾದ್ಕೊಂಡ್ರೆ ಆಯಿತು. ಚಪಾತಿ ಚೆನ್ನಾಗಿ ಬರುತ್ತೆ ಈ ರೀತಿ ನಾದ್ಕೊಂಡ್ರೆ. ನೋಡಿದ್ರಲ್ಲ, ಇವಾಗ ಚಪಾತಿ ಹಿಟ್ಟು ಇವಾಗ ಚಪಾತಿ ಮಾಡಲು ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚಪಾತಿ ಹಿಟ್ಟನ್ನು ಯಾವ ಥರ ಕಲಿಸೋದು ಅಂತ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.